ಯಶವಂತಪುರ ಕ್ಷೇತ್ರದಲ್ಲಿ ಕುಡುಕರ ಕಾಟ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಇನ್ನು ಹೆಚ್ಚುವರಿಯಾಗಿ ಬಾರ್ಗಳಿಗೆ ಅನುಮತಿಯನ್ನು ಕೊಡಬಾರದು ಅಂತ ಹೇಳಿ ಶಾಸಕ ಎಸ್.ಟಿ. ಸೋಮಶೇಖರ್ ಸರ್ಕಾರಕ್ಕೆ ಪತ್ರವನ್ನು ರವಾನೆ ಮಾಡಿದ್ದಾರೆ. ನೋಡಿ, ಆ ಪತ್ರದ ಪ್ರತಿಯನ್ನು ಜೀ ಕನ್ನಡ ನ್ಯೂಸ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಹೊಸ ಬಾರ್ಗಳಿಗೆ ಅನುಮತಿಯನ್ನು ನೀಡಬಾರದು ಅಂತ ಶಾಸಕರು ಬರೆದಿರುವಂಥ ಪತ್ರ ಇದು. ಕುಡುಕರಿಂದ ಬಹಳ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಎಸ್.ಟಿ. ಸೋಮಶೇಖರ್ ಇಲ್ಲಿ ಸರ್ಕಾರಕ್ಕೆ ಪತ್ರವನ್ನು ರವಾನೆ ಮಾಡಿದ್ದಾರೆ. ಸ್ವತಃ ಶಾಸಕರು ಮದ್ಯದ ಅಂಗಡಿಯಿಂದ ಕುಡುಕರಿಂದ ಏನೆಲ್ಲ ಸಮಸ್ಯೆ ಆಗ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ದೂರುಗಳನ್ನು ಸ್ವೀಕಾರ ಮಾಡಿರ್ತಾರೆ. ವಿದ್ಯಾರ್ಥಿಗಳು, ಮಹಿಳೆಯರು ಶಾಸಕರಿಗೆ ದೂರು ಕೊಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಜಿಬಿಎ ಅಧಿಕಾರಿಗಳಿಗೆ ಪತ್ರವನ್ನು ಶಾಸಕರು ಬರೆದಿದ್ದಾರೆ. ಹೊಸ ಬಾರ್ಗಳಿಗೆ ಅನುಮತಿ ಕೊಡಬಾರದು ಎಂಬ ನಿಟ್ಟಿನಲ್ಲಿ ಬರೆದಿರುವಂತಹ ಪತ್ರ ಇದು. ಯಶವಂತಪುರ ಕ್ಷೇತ್ರದಲ್ಲಿ ಕುಡುಕರ ಕಾಟ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿರ್ಬೋದು, ಮಹಿಳೆಯರಿರ್ಬೋದು ಶಾಸಕರಿಗೆ ದೂರನ್ನು ಕೊಟ್ಟಿರ್ತಾರೆ. ಈ ದೂರಿನ ಆಧಾರದಲ್ಲಿ ಎಸ್.ಟಿ. ಸೋಮಶೇಖರ್ ಈಗ ಗ್ರೇಟರ್ ಬೆಂಗಳೂರು ಅಥಾರಿಟಿ ಜಿಬಿಎಗೆ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರದಲ್ಲಿರುವಂಥ ಸಂಪೂರ್ಣ ಮಾಹಿತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕುಡುಕರಿಂದ ಬಹಳ ತೊಂದರೆ ಆಗ್ತಿದೆ ಅಂತ ಹೇಳಿ ವಿದ್ಯಾರ್ಥಿಗಳು, ಮಹಿಳೆಯರು ಶಾಸಕರಿಗೆ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ಶಾಸಕರೀಗ ಕ್ರಮಕ್ಕೆ ಮುಂದಾಗಿದ್ದಾರೆ. ಆ ನಿಟ್ಟಿನಲ್ಲಿ ಜಿಬಿಎಗೆ ಪತ್ರವನ್ನು ಬರೆದಿದ್ದಾರೆ. ಪತ್ರ ಏನು ಬರೆದಿದ್ದಾರೆ, ಯಾವ ರೀತಿಯ ರೆಸ್ಪಾನ್ಸ್ ಸಿಕ್ಕಿದೆ ಅನ್ನೋದು ಬಹಳ ಮುಖ್ಯ. ಯಾಕಂದರೆ ಇದೇ ಸರ್ಕಾರ ಅಬಕಾರಿ ಇಲಾಖೆ ಅಂದಾಗ 35,000 ಕೋಟಿ 40,000 ಕೋಟಿ ಟಾರ್ಗೆಟನ್ನು ಕೊಡುತ್ತೆ. ಈಗ ಈ ರೀತಿಯ ಪತ್ರಗಳಿಗೆ ಯಾವ ರೀತಿ ಸ್ಪಂದನೆ ಕೊಡುತ್ತೆ ಅನ್ನೋದು ಕೂಡ ಅಷ್ಟೇ ಕುತೂಹಲ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಯಶವಂತಪುರ ಕ್ಷೇತ್ರದಲ್ಲಿ ಕುಡುಕರ ಕಾಟ ಹೆಚ್ಚಾದ ಹಿನ್ನೆಲೆಯಲ್ಲಿ ಆ ಭಾಗದ ಜನ ಶಾಸಕರಿಗೆ ದೂರು ಕೊಡ್ತಾರೆ. ಈಗ ಶಾಸಕರು ಕೂಡ ಪತ್ರವನ್ನು ಬರೆದಿದ್ದಾರೆ. ಯಾವ ಥರದ ರೆಸ್ಪಾನ್ಸ್ ಸಿಕ್ಕಿದೆ ಹಾಗಾದ್ರೆ ಇದಕ್ಕೆ? ದಿವ್ಯಾ, ಒಬ್ರು ಶಾಸಕರು ಈ ಸಂಬಂಧಪಟ್ಟಂತೆ ಈ ಕುಡುಕರ ಕಾಟ ಜಾಸ್ತಿ ಆಗ್ತಿದೆ, ಎಲ್ಲಂದ್ರಲ್ಲಿ ಬಾರು ಮತ್ತೆ ಪಬ್ಬು ಈ ಲೈಸೆನ್ಸ್ಗಳನ್ನೆಲ್ಲ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಜನಸಾಮಾನ್ಯರು ಓಡಾಡ್ಲಿಕ್ಕೆ ಸಾಧ್ಯ ಆಗದ ಪರಿಸ್ಥಿತಿ ಬಂದು ಕೂತಿದೆ ಅನ್ನುವಂಥ ದೂರನ್ನ ಕೊಡ್ತಾರೆ. ಅಂದ್ರೆ ಇವತ್ತಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ತಲುಪಿದೆ ಅನ್ನುವಂಥದ್ದು, ಆ ಸೀರಿಯಸ್ನೆಸ್, ಆ ಪರಿಸ್ಥಿತಿ ನೋಡಿದ್ರೆ ಜನಸಾಮಾನ್ಯರು ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬಾರ್ಗಳಲ್ಲಿ, ಪಬ್ಗಳಲ್ಲಿ ಅಥವಾ ರೆಸ್ಟೋರೆಂಟ್ಗಳಲ್ಲಿ ಕುಡಿದು ಆಚೆ ಬಂದವರು ಗಲಾಟೆ ಮಾಡುವಂಥದ್ದು, ಜಗಳ ಆಡುವಂಥದ್ದು, ಈ ರೀತಿ ದಿನನಿತ್ಯ ಸಮಸ್ಯೆ ಆಗ್ತಾ ಇದೆ ಸಾರ್ವಜನಿಕರು ಓಡಾಡ್ಲಿಕ್ಕೆ ಅಂತೇಳಿ. ದಿನನಿತ್ಯ ಮಹಿಳೆಯರು, ಎಸ್ಪೆಷಲಿ ಮಹಿಳೆಯರಿಗೆ ಬಹಳ ಕಿರಿಕಿರಿ ಆಗ್ತಾ ಇದೆ ರಸ್ತೆಗಳಲ್ಲಿ. ಈ ಕುಡಿದು ತೂರಾಡ್ಕೊಂಡು ಆ ಕಡೆ ಈ ಕಡೆ ಗಾಡಿ ಹೊಡ್ಕೊಂಡು ಅವರಿಗೆ ಕೆಲವೊಂದು ಅಪಘಾತಗಳನ್ನ ಮಾಡುವಂಥದ್ದು, ಕೆಲವೊಂದು ಮನೆಗಳ ಮುಂದೆ ನಿಂತ್ಕೊಂಡು ಜೋರ ಗಲಾಟೆ ಮಾಡುವಂಥದ್ದು, ಈ ರೀತಿಯಾದಾಗ ಮಾನಸಿಕ ಕಿರಿಕಿರಿ ಖಂಡಿತವಾಗೂ ಜಾಸ್ತಿ ಆಗ್ತದೆ. ಅದು ಕೂಡ ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಏನು ಬಾರ್ ಮತ್ತೆ ರೆಸ್ಟೋರೆಂಟ್ಗಳಿರ್ತದೆ, ಈ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಜನಸಾಮಾನ್ಯರು ಬರೋದು, ಕುಡಿಯೋದು, ಈ ಕುಡುಕರ ಕಾಟ ವಿಪರೀತ ಜಾಸ್ತಿ ಆಗಿದೆ ಅಂತದ್ದು ಖುದ್ದು ಶಾಸಕರೇ ಬರೆದ್ಬಿಟ್ಟಿದ್ದಾರೆ. ದಯವಿಟ್ಟು ಇನ್ ಮುಂದೆ ಯಾವುದೇ ಕಾರಣಕ್ಕೂ ಹೊಸ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅವಕಾಶನೇ ಕೊಡಬೇಡಿ ಅಂತೇಳಿ ಸ್ಪಷ್ಟವಾಗಿ ಬರೆದ್ಬಿಟ್ಟಿದ್ದಾರೆ BBMPಗೆ. ಇದರಿಂದ ಜನಸಾಮಾನ್ಯರು ನಿತ್ಯ ಒಂದು ಕಡೆ ಮಹಿಳೆಯರು ದೂರನ್ನ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆ ಏನು ಶಾಲಾ ಕಾಲೇಜುಗಳು ವಿದ್ಯಾರ್ಥಿಗಳು ಓಡಾಡೋ ಜಾಗದಲ್ಲೂ ಕೂಡ ಇವರು ತೂರಾಡ್ಕೊಂಡು ಅಲ್ಲಿ ಗಲಾಟೆ ಮಾಡ್ಕೊಂಡು ಕೆಟ್ಟ ಭಾಷೆನಲ್ಲಿ ಮಾತಾಡಿಕೊಂಡು ಇದು ಸಮಸ್ಯೆ ಆಗ್ತದೆ. ಹೌದು, ಸರ್ಕಾರಕ್ಕೆ ಆದಾಯದ ಮೂಲ ಅಲ್ಲಿಂದ ಬರಬಹುದು, ಆದರೆ ಒಂದು ನೈತಿಕತೆಯ ಚೌಕಟ್ಟಿನಲ್ಲಿ ಈ ಒಂದು ವ್ಯಾಪಾರವನ್ನ ಮಾಡ್ಬೇಕಾಗ್ತದೆ. ಯಾವ ಲೆವೆಲ್ಗೆ ಕೊಟ್ಬಿಟ್ಟಿದ್ದಾರೆ ಅಂತಂದ್ರೆ ಎಲ್ಲೆಲ್ಲ ಅವಕಾಶ ಇದೆ ಎಲ್ಲಾ ಕಡೆನೂ ಕೂಡ ಕೊಟ್ಬಿಟ್ಟಿದ್ದಾರೆ. ಶಾಲೆಗಳಿಗೆ ಹತ್ರನೂ ಕೊಟ್ಬಿಟ್ಟಿದ್ದಾರೆ, ದೇವಸ್ಥಾನಕ್ಕೂ ಹತ್ರ ಕೊಟ್ಬಿಟ್ಟಿದ್ದಾರೆ. ಈ ಅಬಕಾರಿ ಇಲಾಖೆನವರು ಈ ತರ ಲೈಸೆನ್ಸ್ ಕೊಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಡ್ಬೇಕು ಅನ್ನುವಂತ ಕಿಂಚಿತ್ ಜ್ಞಾನ ಕೂಡ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು. ಶಾಸಕರಿಗೆ ಯಾವ ಮಟ್ಟದ ಒತ್ತಡ ಇದೆ ಅಂತಂದ್ರೆ ದಿನನಿತ್ಯ ಅವ್ರ ಮನೆಗೆ ಬಂದು ರೆಸಿಡೆನ್ಷಿಯಲ್ ವೆಲ್ಫೇರ್ ಅಸೋಸಿಯೇಷನ್ ಅವರು, ಮಹಿಳೆಯರು ಮತ್ತೆ ಶಾಲಾ ಕಾಲೇಜು ಸಿಬ್ಬಂದಿಗಳು, ಸಾರ್ ದಯವಿಟ್ಟು ಮುಚ್ಚಿಸ್ಬಿಡಿ ಸರ್, ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನುವಂಥ ದೂರನ್ನ ಕೊಡುವಂತ ಪರಿಸ್ಥಿತಿಗೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಬಂದಿದೆ ಅಂದ್ರೆ ಬಹಳ ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಏನ್ ದೂರು ಕೊಟ್ಟಿದ್ದಾರೆ ಇದಕ್ಕೆ ಆಧಾರವಾಗಿ ಜಿಬಿಎ ಅಧಿಕಾರಿಗಳು ಯಾವ ರೀತಿ ಕೆಲಸವನ್ನ ಮಾಡ್ತಾರೆ ನೋಡ್ಬೇಕು. ಯಾಕಂದ್ರೆ ಜಿಬಿಎ ಅಧಿಕಾರಿಗಳ ವೇಗ ನೋಡಿದ್ರೆ ಗೊತ್ತಾಗುತ್ತೆ ಅವ್ರು ಯಾವ ರೀತಿ ಕೆಲಸ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿದೆ. ಆದ್ರೂ ಕೂಡ ಶಾಸಕರು ಬರೆದಿರುವಂತ ಲೆಟರ್ನ ಕನ್ಸಿಡರೇಷನ್ ಮಾಡ್ಲೇಬೇಕಾಗ್ತದೆ. ಇಲ್ಲಿನ ಸಮಸ್ಯೆಗೆ ಒಂದು ತಹಬದಿಗೆ ತರಬೇಕು. ಆ ಒಂದು ಕುಡುಕರ ಕಾಟಕ್ಕೆ ಒಂದು ಏನು ನಿಯಂತ್ರಣ ಹಾಕುವಂತ ಅಗತ್ಯತೆ ಇದೆ. ಹಾಗೆ ಹೊಸ ಲೈಸೆನ್ಸ್ಗಳನ್ನ ಕೊಡಲೇಬೇಡಿ ಅಂತ ಪತ್ರವನ್ನು ಬರೆದಿದ್ದಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.